ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯ ಸ್ನೇಹಿತರೆ, ಸಿದ್ಧರಾಗಿರಿ. ಮುಂಬರುವ ಕೇವಲ 24 ಗಂಟೆಗಳ ಒಳಗೆ ಅಥವಾ ಇಂದು ಸಂಜೆಯ ಸಮಯದಲ್ಲಿ ನೀವು ಎಂದಿಗೂ ಊಹಿಸದ ಸಂಗತಿಯೊಂದು ನಡೆಯಲಿದೆ. ಹನುಮಂತರು ನಿಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಜೊತೆಗೆ ಶನಿದೇವರ ವಿಶೇಷ ಆಶೀರ್ವಾದವೂ ಇದೆ. ದೊಡ್ಡದಾಗಿ ಏನನ್ನೂ ಮಾಡದೆಯೇ ನಿಮ್ಮ ಅದೃಷ್ಟವು ನಿಮಗೆ ರಾಜನಂತಹ ಗೌರವವನ್ನು ನೀಡಲು ಸಿದ್ಧತೆ ನಡೆಸುತ್ತಿದೆ. ಸರಳವಾಗಿ ಹೇಳುವುದಾದರೆ, ಈಗ ನೀವು ರಾಜನಾಗಲಿದ್ದೀರಿ. ನಿಮ್ಮ ರಾಶಿಗೆ ಕಳೆದ ಕೆಲವು ಸಮಯದಿಂದ ತೊಂದರೆಗಳು, ಹಣಕಾಸಿನ ಮುಗ್ಗಟ್ಟು ಅಥವಾ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ ಈಗ ಗ್ರಹಗಳ ಮುನ್ಸೂಚನೆ ಸಂಪೂರ್ಣವಾಗಿ ಬದಲಾಗಲಿದೆ. ನನ್ನ ಮಾತನ್ನು ನಂಬಿ, ಏಕೆಂದರೆ ಮುಂಬರುವ ಸಮಯವು ನಿಮಗಾಗಿ ಯಾವುದೇ ಸಾಧಾರಣ ಸಮಯವಾಗಿರುವುದಿಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯವಾಗಿರುತ್ತದೆ. ಸ್ವಯಂ ಹನುಮಂತನೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಹೊರಟಿದ್ದಾರೆ ಎಂದು ನಿಮಗನಿಸುತ್ತದೆ. ಆದರೆ ನೆನಪಿಡಿ, ದೇವರು ಅವಕಾಶವನ್ನು ನೀಡುತ್ತಾನೆ. ಅದರ ಲಾಭವನ್ನು ಪಡೆದುಕೊಳ್ಳುವುದು ಮನುಷ್ಯನ ಕೈಯಲ್ಲಿರುತ್ತದೆ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುವಂತಹ ಒಂದು ಪರಿಹಾರವನ್ನು ತಿಳಿಸುತ್ತೇನೆ. ಇದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಬ್ರಹ್ಮಾಂಡದ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಮೇಲಿವೆ ಮತ್ತು ಈಗ ದೊಡ್ಡ ಘಟನೆಗಳು ನಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಸಮಯ ತುಂಬ ಕಡಿಮೆ ಇದೆ. ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ, ಏಕೆಂದರೆ ಮುಂಬರುವ ಸಮಯದಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಉತ್ತಮವಾದ ಶುಭ ಸುದ್ದಿಗಳು ಸಿಗಲಿವೆ. ನಿಮ್ಮ ಬದುಕು ಸಂತೋಷದಿಂದ ತುಂಬಿ ಹೋಗುತ್ತದೆ. ಹಣದ ಕೊರತೆ ಖಂಡಿತವಾಗಿಯೂ ಇರುವುದಿಲ್ಲ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ ಶ್ರೀರಾಮಚಂದ್ರನ ಜೊತೆ ಹನುಮಂತ ಹಾಗೂ ಶನಿದೇವರ ಆಶೀರ್ವಾದವನ್ನು ಪಡೆಯುತ್ತಾರೋ ಅವರು ಮೊದಲು ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಪವಿತ್ರ ಮನಸ್ಸಿನಿಂದ ಬರೆಯಿರಿ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ. ನೀವು ವಾಹಿನಿಗೆ ಚಂದಾದಾರರಾದರೆ ಎಲ್ಲ ದೊಡ್ಡ ದೇವತೆಗಳ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಮತ್ತು ಜೀವನವು ಇಂದಿನ ಮಧ್ಯಾಹ್ನ ಅವಧಿಯಿಂದಲೇ ಬದಲಾಗುತ್ತದೆ. ಸ್ನೇಹಿತರೆ, ಪ್ರಸ್ತುತ ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿ ಹಲವು ಶುಭ ಬದಲಾವಣೆಗಳನ್ನು ಮತ್ತು ಶಕ್ತಿಯನ್ನು ಸೃಷ್ಟಿಸಿದೆ. ನಿಮ್ಮ ಜಾತಕದಲ್ಲಿ ಒಂದು ವೇಳೆ ದೀರ್ಘಕಾಲದಿಂದ ಶನಿಯ ಪರೀಕ್ಷೆ ನಡೆಯುತ್ತಿದ್ದರೆ ಈಗ ಅದರ ಕಠಿಣ ಪ್ರಭಾವವು ನಿಧಾನವಾಗಿ ಕಡಿಮೆಯಾಗತೊಡಗುತ್ತದೆ. ಅದೇ ಸಮಯದಲ್ಲಿ ಸ್ನೇಹಿತರೆ, ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮ ಹೊಸ ಅವಕಾಶ, ಗೌರವ ಮತ್ತು ಧನಲಾಭದ ಕಡೆಗೆ ಕರೆದೊಯ್ಯುವ ಮುನ್ಸೂಚನೆ ನೀಡುತ್ತಿದೆ. ಇದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಬಹುದು. ನೀವು ಸಂತೋಷದಿಂದ ಹುಚ್ಚರಾಗುತ್ತೀರಿ. ಅಷ್ಟೊಂದು ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಇದು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದ್ದು ಈ ಸಮಯದಲ್ಲಿ ನೇರವಾಗಿ ನಿಮ್ಮ ಜಾತಕದಲ್ಲಿ ಕಂಡುಬರುತ್ತಿದೆ. ನೀವು ಎಂದಿಗೂ ಯೋಚಿಸದಂತಹ ದೊಡ್ಡ ಬದಲಾವಣೆಗಳು ಆಗಲಿವೆ. ನಾನು ನಿಮಗೆ ನೀಡುವ ಸಲಹೆ ಏನೆಂದರೆ, ಈ ದೃಶ್ಯಾವಳಿಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ಬಯಸುವುದು ಏನೆಂದರೆ, ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ. ಗ್ರಹಗಳ ಸಂಚಾರದ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಕೊನೆಗೂ ಗ್ರಹಗಳು ನಿಮಗೆ ಏನು ನೀಡಲು ಬಯಸುತ್ತಿವೆ ಎಂದು. ಸ್ನೇಹಿತರೆ, ಯಾವ ಭಕ್ತರು ಈ ದೃಶ್ಯಾವಳಿಯನ್ನು ಮನಸ್ಸಿನಿಂದ ನೋಡುತ್ತಾರೋ ದೇವರು ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸುತ್ತಾನೆ. ಏಕೆಂದರೆ ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ. ಇದರ ಜೊತೆಗೆ ಮಂಗಳ ಗ್ರಹವು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀವು ಹಿಂದೆ ಅಸಾಧ್ಯವೆಂದು ಭಾವಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನಿಂತು ಹೋಗಿದ್ದ ಕೆಲಸಗಳು ಮುಂದುವರಿಯುತ್ತವೆ. ಹೌದು, ನಾನು ನಿಮಗೆ ನಿಜ ಸಂಗತಿಯನ್ನು ಹೇಳುತ್ತಿದ್ದೇನೆ. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು ಮತ್ತು ಇದು ಯಾವುದೇ ಸುಳ್ಳು ವದಂತಿಯಲ್ಲ, ಇದು ನಿಜ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಒಂದು ವಿಷಯ ನೆನಪಿನಲ್ಲಿರಲಿ, ಗ್ರಹಗಳು ನಿಮ್ಮ ಜೊತೆಯಲ್ಲಿದ್ದಾಗ ಮನುಷ್ಯನ ಸಣ್ಣ ತಪ್ಪು ಕೂಡ ದೊಡ್ಡ ಅವಕಾಶವನ್ನು ಕೈತಪ್ಪುವಂತೆ ಮಾಡಬಹುದು. ಆದ್ದರಿಂದ ಇಂದು ನಾನು ನಿಮಗೆ 3 ಪ್ರಮುಖ ವಿಷಯಗಳನ್ನು ಹೇಳಲು ಹೊರಟಿದ್ದೇನೆ. ಪ್ರತಿಯೊಂದು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ದೃಶ್ಯಾವಳಿಯನ್ನು ಖಂಡಿತವಾಗಿಯೂ ತಪ್ಪಿಸಬೇಡಿ. ನಾವು ನಿಮಗಾಗಿ ತುಂಬ ಶ್ರಮಿಸುತ್ತೇವೆ. ಸರಿಯಾದ ಮತ್ತು ನಿಖರವಾದ
ಮಾಹಿತಿಯನ್ನು ನಿಮ್ಮ ಬಳಿಗೆ ತರುತ್ತೇವೆ. ಆದ್ದರಿಂದ ನೀವು ಈ ದೃಶ್ಯಾವಳಿಯನ್ನು ಕೊನೆಯವರೆಗೂ ನಮ್ಮೊಂದಿಗೆ ಇರಬೇಕೆಂದು ನಾವು ಬಯಸುತ್ತೇವೆ, ಏಕೆಂದರೆ ನಿಮಗಾಗಿ ಅಂತಹ ಶುಭ ಸುದ್ದಿಗಳು ಕಾತರದಿಂದ ಕಾಯುತ್ತಿವೆ. ಇವುಗಳ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಹಣದ ದೊಡ್ಡ ಕಂತೆಗಳು ಸಿಗಲಿವೆ ಮತ್ತು ಹಿರಿಯರ ಪೂರ್ವಜರ ನಿಧಿ ನಿಮ್ಮ ಕೈಗೆ ಸಿಗಲಿದೆ. ಅದರ ನಂತರ ನೀವು ಶ್ರೀಮಂತರಾಗುತ್ತೀರಿ. ಯಾವ ವಸ್ತು ಅಥವಾ ಸಮಯವು ನಿಮಗೆ ತುಂಬ ಶ್ರಮಪಟ್ಟರೂ ಸಿಗುತ್ತಿಲ್ಲವೋ ಆ ಎಲ್ಲ ಸಂತೋಷಗಳು ಈಗ ನಿಮ್ಮದಾಗಲಿವೆ, ನಿಮಗೆ ಸಿಗಲಿವೆ. ದೇವರ ಮೇಲೆ ಸ್ವಲ್ಪ ನಂಬಿಕೆ ಇಡಿ, ಏಕೆಂದರೆ ದೇವರು ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಅದೆಲ್ಲವೂ ನಿಮ್ಮ ಒಳಿತಿಗಾಗಿ ಮಾಡಿರುತ್ತಾರೆ. ಎರಡನೆಯ ಮತ್ತು ಅತ್ಯಂತ ಮುಖ್ಯವಾದ ವಿಷಯವನ್ನು ಕೇಳಿ. ಅನಗತ್ಯ ಖರ್ಚು ಮತ್ತು ಸಮಯದ ಫೋನ್ ಮಾಡುವುದರಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಬಚಾವಾಗಬೇಕು. ಅಂದರೆ ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಧನಲಾಭದ ಯೋಗವು ಉಂಟಾದಾಗ ಸಂಪತ್ತಿನ ಜೊತೆಗೆ ಅನಗತ್ಯ ಖರ್ಚುಗಳ ಯೋಗವೂ ಸಕ್ರಿಯಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಈ ವಿಷಯಗಳಿಗೆ ನನ್ನ ಹಣ ಖರ್ಚಾಗುತ್ತದೆ ಎಂದು ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಅಲ್ಲಿಯೂ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಆದ್ದರಿಂದ ಯೋಚಿಸಿ, ಬಳಸಿ, ಖರ್ಚು ಮಾಡಿ. ಇದನ್ನೇ ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ, ಏಕೆಂದರೆ ಹಣವು ತುಂಬ ತೊಂದರೆ ಮತ್ತು ಕಠಿಣ ಪರಿಶ್ರಮದ ನಂತರ ಬರುತ್ತದೆ. ಆದರೆ ಖರ್ಚುಗಳು ತುಂಬ ಸುಲಭವಾಗಿ ಆಗಿಬಿಡುತ್ತವೆ. ನೆನಪಿಡಿ, ಈ ಪ್ರಪಂಚವು ಸ್ವಾರ್ಥಿಯಾಗಿದೆ. ನೀವು ಯಾರಿಗೆ ಹಣವನ್ನು ನೀಡುತ್ತೀರೋ ಅವರು ತಕ್ಷಣವೇ ನಿಮ್ಮ ಮುಂದೆ ಕೈಚಾಚುತ್ತಾರೆ. ಯಾರೂ ನಿರಾಕರಿಸುವುದಿಲ್ಲ ಹಣವನ್ನು ತೆಗೆದುಕೊಳ್ಳಲು. ಆದರೆ ನೀವು ಮರಳಿ ಕೇಳಿದಾಗ ಅವರು ತಮ್ಮ ಯೋಗ್ಯತೆಯನ್ನು ತೋರಿಸುತ್ತಾರೆ ಮತ್ತು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ. ಆದ್ದರಿಂದ ಹಣವನ್ನು ಉಳಿತಾಯ ಮಾಡುವುದು ನಿಮ್ಮ ಕೈಯಲ್ಲಿರಬೇಕು. ಜೊತೆಗೆ ನಿಮ್ಮ ಸಮಯವನ್ನು ಮೊಬೈಲ್ನಲ್ಲಿ ಅನಗತ್ಯ ಚರ್ಚೆ ಅಥವಾ ನಕಾರಾತ್ಮಕ ಜನರೊಂದಿಗೆ ವ್ಯರ್ಥ ಮಾಡಬೇಡಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಗಂಟೆಯು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ನಿಮಿಷವೂ ನಿಮಗಾಗಿ ವಿಶೇಷವಾಗಿರುತ್ತದೆ. ಒಂದು ಗಂಟೆಯನ್ನು ನೀವು ಬೇರೆಯವರಿಗಾಗಿ ನೀಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಒಂದೊಂದು ಗಂಟೆಯೂ ಕಡಿಮೆಯಾಗುತ್ತಿದೆ, ಅಂದರೆ ಸಮಯವು ಕಡಿಮೆಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಯಾರು ಸಮಯವನ್ನು ಗೌರವಿಸುತ್ತಾರೋ ಸಮಯವು ಅವರ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸಮಯವೇ ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಈ ತಪ್ಪುಗಳನ್ನು ನೀವು ತಿದ್ದಿಕೊಂಡರೆ ಮುಂಬರುವ ಸಮಯದಲ್ಲಿ ನೀವು ಕೋಟ್ಯಾಧಿಪತಿಯಾಗುತ್ತೀರಿ. ಆದರೆ ನನ್ನ ಮಾತುಗಳನ್ನು ನಿರ್ಲಕ್ಷಿಸಿದರೆ ನಂತರ ಕೇವಲ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಸಮಯ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಎಂಬುವಂತಾಗುತ್ತದೆ. ಕೇಳಿ, ನೀವು ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಪಡಬಾರದು. ಇದು ವಿಶ್ರಾಂತಿ ಪಡೆಯುವ ಸಮಯವಲ್ಲ. ವಿಧಾತನು ಅತ್ಯಂತ ಉತ್ತಮವಾದ ಅವಕಾಶವನ್ನು ನೀಡಿದ್ದಾನೆ. ಆದ್ದರಿಂದ ಕಠಿಣ ಪರಿಶ್ರಮ ಪಡಬೇಕಾಗಿದೆ. ಹಣೆಯ ಬರಹವು ನಿಮಗೆ ಅವಕಾಶ ನೀಡುತ್ತಿದೆ ಎಂಬುದು ನನಗೆ ಗೊತ್ತು. ಆದರೆ ನೀವು ಸೋಮಾರಿತನ ಮಾಡಿದರೆ ಅದೇ ಅವಕಾಶ ಬೇರೆಯವರ ಪಾಲಾಗುತ್ತದೆ ಮತ್ತು ನಂತರ ನಿಮ್ಮ ಕೈಯಲ್ಲಿ ಕೇವಲ ಪಶ್ಚಾತ್ತಾಪ ಉಳಿಯುತ್ತದೆ. ನನ್ನನ್ನು ಅನುಸರಿಸುವವರು ಯಾರೂ ಪಶ್ಚಾತ್ತಾಪ ಪಡುವುದನ್ನು ನಾನು ಬಯಸುವುದಿಲ್ಲ. ಆದ್ದರಿಂದ ಸಮಯವಿರುವಾಗಲೇ ನಾನು ನಿಮ್ಮನ್ನು ಎಚ್ಚರಿಸುತ್ತಿದ್ದೇನೆ ಮತ್ತು ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ನೋಡಿ, ಹನುಮಂತನು ಯಾವಾಗಲೂ ಕರ್ಮದ ಸಂದೇಶವನ್ನು ನೀಡುತ್ತಾನೆ, ಹೌದಲ್ಲವೇ? ಯಾವ ವ್ಯಕ್ತಿಯು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ತನ್ನ ಗುರಿಯ ಕಡೆ ಮುನ್ನಡೆಯುತ್ತಾನೆಯೋ ಅವನ ಮೇಲೆ ದೇವರ ವಿಶೇಷ ಕೃಪೆ ಇರುತ್ತದೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯ ಕೃಪೆಯು ಅವನ ಮೇಲೆ ಇರುತ್ತದೆ. ಜ್ಞಾನದ ದೇವತೆಯಾದ ಸರಸ್ವತಿಯು ಅವರ ಮೇಲೆ ಪ್ರಸನ್ನಳಾಗುತ್ತಾಳೆ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಇದಕ್ಕೆ ಹೆಚ್ಚಿನ ಸಾಧ್ಯತೆಗಳಿವೆ. ಆದ್ದರಿಂದ ನಿಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧರಾಗಿ. ಈ ಸಮಯದಲ್ಲಿ ನೀವು ಒಂದು ತಪ್ಪನ್ನೂ ಮಾಡಬಾರದು. ಮತ್ತು ಮೂರನೆಯ ಅತ್ಯಂತ ಪ್ರಮುಖವಾದ ವಿಷಯವನ್ನು ಕೇಳಿ. ಇದನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿಯೂ ನಿಮಗೆ ಭಾರಿ ನಷ್ಟ ಉಂಟಾಗಬಹುದು. ಇದರಿಂದ ನಿಮ್ಮ ಶತ್ರುಗಳಿಗೆ ಲಾಭವಾಗಬಹುದು. ಯಾವುದೇ ಶತ್ರುವನ್ನು ಕೀಳಾಗಿ ಕಾಣಬಾರದು. ಇವರು ದುರ್ಬಲರಾಗಿದ್ದರೂ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದರೂ ಕೂಡ ಯಾರನ್ನು ಸಣ್ಣವರೆಂದು ಭಾವಿಸಬೇಡಿ. ಪ್ರತಿಯೊಬ್ಬ ಶತ್ರುವು ಎದುರಿನಿಂದ ದಾಳಿ ಮಾಡುವುದಿಲ್ಲ. ಕೆಲವು ಜನರು ನಗುತ್ತಲೇ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿಮ್ಮ ರಹಸ್ಯಗಳು, ನಿಮ್ಮ ಯೋಚನೆಗಳು ಮತ್ತು ಮುಂದಿನ ವಾರದ ಕೆಲಸಗಳನ್ನು ಯಾರಿಗೂ, ಅಂದರೆ ಯಾರಿಗೂ ತಿಳಿಸಬೇಡಿ. ಇಲ್ಲಿ ಯಾರು ಯಾರಿಗೂ ಇಲ್ಲ. ನೆನಪಿಡಿ, ಒಬ್ಬರು ಉದ್ಯಮಿ ತಲೆಯಲ್ಲಿ ಕೇವಲ ಒಂದೇ ವಿಷಯವಿರುತ್ತದೆ. ಅವನು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಕೇವಲ ತನ್ನ ವ್ಯವಹಾರವನ್ನು ಮಾತ್ರ ನಂಬುತ್ತಾನೆ. ಆದರೆ ನಿಮ್ಮ ಆಲೋಚನೆ ಬೇರೆಯಾಗಿದ್ದು ನೀವು ಇತರರನ್ನು ಹೆಚ್ಚಾಗಿ ನಂಬುತ್ತೀರಿ. ಮುಂಬರುವ ಸಮಯದಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು ಎಂಬುದನ್ನು ನೆನಪಿಡಿ. ಯಾವುದೇ ಶತ್ರುವನ್ನು ಕೀಳಾಗಿ ಕಾಣಬೇಡಿ. ಹೊಟ್ಟೆಕಿಚ್ಚು ಪಡುವ ಜನರನ್ನು ಸಕ್ರಿಯರಾಗಿಸಬಹುದು ಎಂಬ ಮುನ್ಸೂಚನೆ ನೀಡುತ್ತಿದೆ. ಆದರೆ ನೀವು ಶಾಂತರಾಗಿದ್ದರೆ, ಸಂಯಮದಿಂದ ಇದ್ದರೆ ಮತ್ತು ನಂಬಿಕೆ ಇಟ್ಟರೆ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ನಂಬಿಕೆಯನ್ನು ಉಳಿಸಿಕೊಳ್ಳಿ. ದೇವರು ಎಲ್ಲರ ಮೇಲೂ ಕಣ್ಣಿಟ್ಟಿರುತ್ತಾನೆ. ಈಗ ನಾವು ನಿಮಗೆ ಬಹಳ ಮುಖ್ಯವಾದ ಆ ಶುಭ ಸುದ್ದಿಯ ಬಗ್ಗೆ ಮಾತನಾಡೋಣ. ಮುಂಬರುವ ದಿನಗಳಲ್ಲಿ ನಿಂತು ಹೋಗಿದ್ದ ನಿಮ್ಮ ಕೆಲಸದಲ್ಲಿ ಹಠಾತ್ತಾಗಿ ದೊಡ್ಡ ಯಶಸ್ಸು ಸಿಗಬಹುದು ಮತ್ತು ನಿಮ್ಮ ಮುಖದಲ್ಲಿ ಒಂದು ವಿಭಿನ್ನವಾದ ನಗು ಮೂಡಬಹುದು. ಇದ್ದಕ್ಕಿದ್ದಂತೆ ಧನಲಾಭವಾಗಬಹುದು. ಉದ್ಯೋಗದಲ್ಲಿ ಉತ್ತಮ ಸುದ್ದಿ,
ವ್ಯಾಪಾರದಲ್ಲಿ ಹೊಸ ಅವಕಾಶ ಅಥವಾ ಕುಟುಂಬದಲ್ಲಿ ಯಾವುದಾದರೂ ಶುಭ ಸುದ್ದಿ ಸಿಗುವ ಪ್ರಬಲ ಯೋಗಗಳು ಕಂಡುಬರುತ್ತಿವೆ. ನಿಮ್ಮ ಜಾತಕದಲ್ಲಿ ಎಲ್ಲವೂ ನಿಮ್ಮ ಒಳಿತಿಗಾಗಿ ಇರುವಾಗ ನೀವು ಏಕೆ ಚಿಂತಿಸುತ್ತಿದ್ದೀರಿ? ನನ್ನ ಬಳಿ ಹಣದ ಕೊರತೆ ಇದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಈ ಕೊರತೆಯನ್ನು ನಾವು ಹೇಗೆ ನೀಗಿಸಬೇಕು ಎಂದರೆ ಅದಕ್ಕಾಗಿ ನೀವು ಕಷ್ಟಪಡಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇಡಬೇಕು. ಒಂದು ವೇಳೆ ನೀವು ದೀರ್ಘಕಾಲದಿಂದ ಯಾವುದೇ ಆಸೆ ಈಡೇರುವುದಕ್ಕಾಗಿ ಕಾಯುತ್ತಿದ್ದರೆ, ಅದು ಮನೆಯಾಗಿರಲಿ, ವಾಹನವಾಗಿರಲಿ, ಹಣವಾಗಿರಲಿ ಅಥವಾ ಒಬ್ಬ ಉತ್ತಮ ಜೀವನ ಸಂಗಾತಿಯಾಗಿರಲಿ, ಧೈರ್ಯದಿಂದಿರಿ. ಗ್ರಹಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬರುತ್ತಿವೆ. ವಾತಾವರಣ ಸಿದ್ಧವಾಗುತ್ತಿದೆ. ಶ್ರಮ ಮತ್ತು ನಂಬಿಕೆ ಎರಡನ್ನೂ ನೀವು ಹೊಂದಿರಬೇಕು. ಅದರ ನಂತರ ಅಂತಹ ಒಂದು ದಿನ ಬರುತ್ತದೆ, ಆಗ ಆ ವಸ್ತು ನಿಮ್ಮ ಪಾದದ ಬಳಿ ಇರುತ್ತದೆ. ಯಾವುದನ್ನು ಪಡೆಯಲು ನೀವು ಕಣ್ಣೀರು ಹಾಕುತ್ತಿದ್ದೀರೋ ಅದು ನಿಮಗೆ ಸಿಗುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ, ನಿಜ ಸಂಗತಿಯನ್ನು ಹೇಳುತ್ತಿದ್ದೇನೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಇದೆ. ಆದ್ದರಿಂದಲೇ ನಾನು ಹೇಳುತ್ತಿರುವುದು. ನೀವು ಹೆದರುವ ಅಗತ್ಯವಿಲ್ಲ. ಬದಲಿಗೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕು ಮತ್ತು ಹೋರಾಡಿ ದೊಡ್ಡ ಯಶಸ್ಸು ಸಾಧಿಸಬೇಕು. ಯಾರು ಹೆದರುತ್ತಾರೋ ಅವರು ಎಂದಿಗೂ ದೊಡ್ಡ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಯಾರು ಧೈರ್ಯದಿಂದ ಇರುತ್ತಾರೋ ಅವರಿಗೆ ದೊಡ್ಡ ಶುಭ ಸುದ್ದಿ ಸಿಗುತ್ತದೆ. 24 ಗಂಟೆಯ ಒಳಗೆ ಅಂತಹ ಕೆಲವು ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ. ಇದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ ಸ್ನೇಹಿತರೆ. 24 ಗಂಟೆಯ ಒಳಗೆ ನೀವು ಶ್ರೀಮಂತರಾಗುತ್ತೀರಿ. ನಿಮ್ಮ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹನುಮಂತನು ನಿಮ್ಮ ಹೊಸ ಹಣೆ ಬರಹವನ್ನು ಬರೆಯುತ್ತಿದ್ದಾರೆ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಹನುಮಾನ್, ಜೈ ಸಂಕಟ ಮೋಚನ ಹನುಮಾನ್ ಎಂದು ಬರೆಯಿರಿ. ಇದರಿಂದ ಏನಾಗುತ್ತದೆ? ಹನುಮಂತನ ಕೃಪೆ ನಿಮಗೆ ದೊರೆಯುತ್ತದೆ. ನಾನು ನಿಮಗೆ ಹೇಳುತ್ತಿರುವ ಘಟನೆಗಳು ನಿಮ್ಮ ಒಳಿತಿಗಾಗಿ ಹೇಳುತ್ತಿದ್ದೇನೆ. ಶನಿವಾರದ ದಿನ ಅಂದರೆ ಇಂದಿನ ದಿನ ಅಥವಾ ಮಂಗಳವಾರದ ದಿನ ಒಂದು ಪರಿಹಾರವಿದೆ. ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು, ಸಿಂಧೂರವನ್ನು ಅರ್ಪಿಸಬೇಕು ಮತ್ತು ಓಂ ಹನುಮತೆಯೇ ನಮಃ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಬೇಕು. ನೀವು ನಿಜವಾದ ಮನಸ್ಸಿನಿಂದ ಹೀಗೆ ಮಾಡಿದರೆ ಹನುಮಂತನ ಕೃಪೆ ನಿಮಗೆ ದೊರೆಯುತ್ತದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಮತ್ತು ನೀವು ದಿನದಿಂದ ದಿನಕ್ಕೆ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ಯಾವುದೇ ವಸ್ತುವಿನ ಕೊರತೆ ನಿಮ್ಮ ಬಳಿ ಇರುವುದಿಲ್ಲ. ಇದರ ನಂತರ ಯಾವುದಾದರೂ ಅಗತ್ಯವಿರುವವರಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಕೆಂಪು ಹಣ್ಣು, ಬೆಲ್ಲ ಅಥವಾ ಕಡಲೆಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ಶುಭ ಗ್ರಹಗಳ ಸಕಾರಾತ್ಮಕ ಪ್ರಭಾವವು ಮತ್ತಷ್ಟು ಬಲಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಹಲವು ಬಾರಿ ಹೀಗಾಗುತ್ತದೆ. ಯಾರ ಜೊತೆ ಇರುತ್ತೀರೋ, ಯಾರ ಜೊತೆ ಒಡನಾಡುತ್ತೀರೋ ಅವರು ಕೂಡ ನಿಮ್ಮ ರೀತಿಯಲ್ಲಿ ಮುನ್ನಡೆಯುತ್ತಾರೆ. ಆದರೆ ಅವರು ನೀವು ಅವರಿಗಿಂತ ಹೆಚ್ಚು ಮುಂದೆ ಹೋಗುವುದನ್ನು ಬಯಸುವುದಿಲ್ಲ. ನೀವು ನಿಮಗಿಂತ ಕೆಳಗಿದ್ದರೆ ಮಾತ್ರ ನಿಮಗೆ ಗೌರವ ನೀಡುತ್ತಾರೆ ಎಂದು ಅವರು ಬಯಸುತ್ತಾರೆ. ಇಲ್ಲದಿದ್ದರೆ ನಾವು ಅವರಿಗೆ ಗೌರವ ಕೊಡಬೇಕಾಗುತ್ತದೆ ಎಂದು ಯೋಚಿಸುತ್ತಾರೆ. ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಆದ್ದರಿಂದ ಜನರ ಗುಣವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮರೆಯಬೇಡಿ, ಸಮಯದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಧನಾತ್ಮಕವಾಗಿ ಇಟ್ಟುಕೊಳ್ಳಬೇಕು. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ ನೀವು ಅವರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಬೇಡಿ, ಏಕೆಂದರೆ ಇದೇ ಇಂದಿನ ದಿನಗಳ ಪದ್ಧತಿಯಾಗಿದೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತಿದ್ದರೆ ಅದು ತುಂಬ ಒಳ್ಳೆಯ ಮಾತು. ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಆದರೆ ಆ ವ್ಯಕ್ತಿಯ ಮೇಲೆ ನೀವು ನಂಬಿಕೆ ಇಡಬಾರದು. ಆ ವ್ಯಕ್ತಿ ನಿಮಗಾಗಿ ಒಳ್ಳೆಯದನ್ನೇ ಯೋಚಿಸುತ್ತಾನೆ ಎಂದು ನಂಬಬೇಡಿ. ಏಕೆಂದರೆ ಗೆಳೆಯರೇ, ಸಮಯ ಬದಲಾಗಲಿದೆ. ಕಲಿಯುಗ ಬಂದಿದೆ. ಇಲ್ಲಿ ಜನರು ಈಗಾಗಲೇ ಸ್ವಾರ್ಥಿಗಳಾಗಿದ್ದಾರೆ. ಜನರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಮಾತನಾಡಿಸುತ್ತಾರೆ, ನಿಮ್ಮ ಜೊತೆಗಿರುತ್ತಾರೆ. ಆದ್ದರಿಂದ ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನೆನಪಿಡಿ, ಅದೃಷ್ಟ ಬದಲಾಗುವ ಸಮಯ ಬಂದಿದೆ. ದೇವರು ದಾರಿ ತೋರಿಸುತ್ತಾನೆ, ಆದರೆ ಆ ದಾರಿಯಲ್ಲಿ ನಾವೇ ನಡೆಯಬೇಕು. ನಡೆಯುವಾಗ ಸ್ವಲ್ಪ ಕಷ್ಟ ಎದುರಾದರೂ ಆ ಮಾರ್ಗವನ್ನು ಭಗವಂತನೇ ತೋರಿಸುತ್ತಾನೆ. ಯಾರು ದೇವರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಮತ್ತು ಸರಿಯಾದ ದಾರಿಯಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಸೋಮಾರಿತನ ಮಾಡಿದರೆ ಬಿಟ್ಟರೆ ಎಲ್ಲವೂ ಸರಿಯಾಗುತ್ತದೆ. ಅನಗತ್ಯ ಖರ್ಚು ಹಾಗೂ ಸಮಯ ಪೋಲು ಮಾಡುವುದನ್ನು ನಿಲ್ಲಿಸಿ ಮತ್ತು ಶತ್ರುಗಳನ್ನು ಲಘುವಾಗಿ ಪರಿಗಣಿಸುವುದನ್ನು ಬಿಟ್ಟರೆ ಮುಂಬರುವ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಗುರುತನ್ನು, ಗೌರವ, ಹೊಸ ಅವಕಾಶ ಹಾಗೂ ಹೊಸ ಸಂತೋಷವನ್ನು ತರಬಲ್ಲದು. ಈ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆನಪಿಟ್ಟು